ಕಾಲ್ತುಳಿತ ಪ್ರಕರಣದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂ ಬಿಕೋ ಅಂತಿದೆ. ಸ್ಟೇಡಿಯಂನತ್ತ ಜನರು ಸುಳಿತಾನೇ ಇಲ್ಲ. ಈ ಹಿಂದೆ ದಿನನಿತ್ಯ ಕ್ಲಬ್ನಲ್ಲಿ ಆಟಗಾರರು ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಈಗ ಬೆರಳೆಣಿಕೆಯಷ್ಟು ಜನರು ಮಾತ್ರ ಬರ್ತಾ ಇದ್ದಾರೆ. ನ್ಯೂಸ್ 18 ಜೊತೆ ಗಾರ್ಡನ್ ಕೆಲಸಗಾರರು ಮಾತನಾಡಿದ್ದು, ಗಾರ್ಡನ್ನಲ್ಲಿ ಅಳವಡಿಸಿರುವ ಕಂಬಿಗಳನ್ನು ಜನರು ಕಿತ್ತು ಹಾಕಿದ್ರು. ಗಾರ್ಡನ್ನಲ್ಲಿದ್ದ ಗಿಡಗಳು ಹಾಳಾಗಿದೆ. ಈ ಕೆಲಸ ಮುಗಿಯೋದಕ್ಕೆ 1 ವಾರಗಳ ಕಾಲ ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಈ ಕಡೆ ಪೊಲೀಸ್ ಎಲ್ಲ ಅವಾಯ್ಡ್ ಮಾಡೋಕ್ಕಾದ್ರಿ, ಈ ಕಡೆ ಎಲ್ಲ ಗೇಟ್ ಎಲ್ಲ ಕಿತ್ತಾಕ್ತಾಯಿದ್ರು. ಇಲ್ಲಿ ಆ ಕಡೆ ಎಲ್ಲ ನೋಡ್ಕೊಳಕ್ಕಾಗಲ್ಲ. ಈ ಗಾರ್ಡನಲ್ಲೆಲ್ಲ ಓಡಾಡ್ತಾ ಇದ್ರು. ಗಾರ್ಡನಲ್ಲೆಲ್ಲ ಅದೇ ಮರ ಎಲ್ಲ ದಬ್ಬಿದ್ದಾರೆ, ಗಿಡ ಎಲ್ಲ ತುಳಿದಿದ್ದಾರೆ, ಸೈಡೆಲ್ಲ ಹೋಗಿದೆ. ಇದು ಗೋಡೆ ದಬ್ಬಿದ್ದಾರೆ, ಮೋರಿಯಲ್ಲೆಲ್ಲ ಎತ್ತಬೇಕು, 4 ದಿನ ಆಗ್ತದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರವನ್ನೇ ವಜಾಗೊಳಿಸಬೇಕು ಅಂತ ಬಿಜೆಪಿ ಆಗ್ರಹಿಸುತ್ತಿದೆ. ಇವತ್ತು ಬಿಜೆಪಿ ನಿಯೋಗ ಗವರ್ನರ್ ಭೇಟಿಯಾಗಿ ಮನವಿ ಸಲ್ಲಿಸಲಿದೆ ಅಂತ ಹೇಳಲಾಗಿತ್ತು. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕ ಆರ್ ಅಶೋಕ್ ಮಂಗಳೂರಿಗೆ ತೆರಳಿದ್ರಿಂದ ರಾಜ್ಯಪಾಲರ ಭೇಟಿ ರದ್ದಾಗಿದೆ. ನಾಳೆ ರಾಜ್ಯಪಾಲರನ್ನ ಬಿಜೆಪಿ ನಿಯೋಗ ಭೇಟಿಯಾಗುವ ಸಾಧ್ಯತೆ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಘಟನೆಯ ನೈತಿಕ ಹೊಣೆ ಹೊತ್ತು ಸಿಎಂ ರಾಜೀನಾಮೆ ಕೊಡಲಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಕುಂಭಮೇಳದ ಘಟನೆಗೆ ಈ ಪ್ರಕರಣವನ್ನ ಹೋಲಿಸಿಕೊಳ್ತಾರೆ. ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿಮಗೆ? ಮೊದಲು ಡಿಕೆ ಶಿವಕುಮಾರ್ ಅವರನ್ನ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದ್ರು ಜೋಶಿ. ಹೇಳಿದ್ದಾರೆ ನಿನ್ನೆ, ಇಲ್ಲ ದಯಾನಂದ ಅವ್ರದ್ದು ಏನು ತಪ್ಪಿತ್ತು ಅಂತಂದರೆ ಅಲ್ಲಿ ಸತ್ತದ್ದು ನನಗೆ ತಿಳಿಸಿಲ್ಲ ಅಂತ. ನಾನು ಕೇಳೋದು, ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು? ನಿಮ್ಮವರೊಬ್ಬರು ಅಧಿಕಾರಿ ಇದ್ರಲ್ಲ, ನಿಂಬಾಳ್ಕರ್ ಅಂತ ಹೇಳಿ, ನಿಮ್ಮ ಕಾರ್ಯಕರ್ತರು ADGP ಅವ್ರೇನು ಮಾಡ್ತಾಯಿದ್ರು? ಅವ್ರು ಯಾಕೆ ತಿಳಿಸ್ಲಿಲ್ಲ? ಅಂದ್ರೆ ತಮಗೆ ಹೆಂಗೆ ಬೇಕಾದಂಗೆ ಮಾತಾಡೋದು. ಅವ್ರ ಬಗ್ಗೆ ಏನು ಕ್ರಮ? ಅವ್ರು ಟ್ರಾನ್ಸ್ಫರ್ ಮಾಡೋದು. 2 ಪೋಸ್ಟ್ ಇತ್ತು, 1ರಿಂದ ಬಿಡುಗಡೆ ಮಾಡಿರಿ. ಏನು ದೊಡ್ಡ ಮಹಾ ಮಾಡಿರಿ ನೀವು? ಇದು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳ ನೀತಿಯಾಗಿದೆ. ನೀವೇನಾದರೂ ಸಸ್ಪೆಂಡ್ ಮಾಡೋದು, ಸ್ಯಾಕ್ ಮಾಡೋದು ಮಾಡಬೇಕಾದ್ರೆ ಮೊದಲು ಡಿ ಕೆ ಶಿವಕುಮಾರ್ ಮಾಡೋದು. ಯು ಹ್ಯಾವ್ ಟು ಫಸ್ಟ್ ಸ್ಯಾಕ್ ಹಿಮ್. ಬೇರೆದರ ಸಸ್ಪೆಂಡು, FIR. ನಿಮ್ಮ ಸೆಲ್ಫಿ ಮತ್ತು ಕ್ರೆಡಿಟ್ ವಾರಿಗೆ 11 ಅಮಾಯಕ ಜೀವಗಳು ಬಲಿಯಾಗಿದೆ. ಹಾಗಾಗಿ ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಮತ್ತು ಇದೆಲ್ಲ ಅವಾಂತರಕ್ಕೆ ಕಾರಣದಂತ ಶಿವಕುಮಾರ್ ಅವರು ಮನೆಗೆ ಹೋಗಬೇಕು. ದಿಸ್ ಇಸ್ ಅವರ್ ಫರ್ಮ್ ಡಿಮಾಂಡ್. ನೈತಿಕತೆ ಅನ್ನೋದು ಇದ್ದರೆ ಅದನ್ನು ಮಾಡಬೇಕು. ಮಂಗಳೂರಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ಬಿಜೆಪಿ ನಾಯಕರು ಸಭೆ ಮಾಡಿದ್ದಾರೆ. ಪಡೀಲಲ್ಲಿರುವ ನೂತನ DC ಕಚೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, DVS ಸೇರಿದಂತೆ ಹಲವು ನಾಯಕರು ಸಭೆ ಮಾಡಿದ್ರು. ಸಭೆಯಲ್ಲಿ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ, ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಕಾಂಗ್ರೆಸ್ನಲ್ಲಿ ಪರಿಷತ್ ಫೈಟ್ ಜೋರಾಗಿದ್ದು ಹೊಸ ಮುಸುಕಿನ ಗುದ್ದಾಟ ಮುಂದುವರೆದಿದೆ. ನಾಮನಿರ್ದೇಶನ ಕೋಟಾ ವಿರುದ್ಧ ಪಕ್ಷ ನಿಷ್ಠೆ ಕಾರ್ಡ್ ವಿತರಿಸಬೇಕೆಂಬ ಆಗ್ರಹ ಕೇಳಿಬರ್ತಾ ಇದೆ. ಕಾರ್ಯಕರ್ತರನ್ನ ನೇಮಿಸಿ ಎಂಬ ಹೊಸ ಕೂಗು ಕೇಳಿಬರ್ತಾ ಇದೆ. ಕಾರ್ಯಕರ್ತರನ್ನೇ ಆಯ್ಕೆ ಮಾಡಿ ಅಂತ ಒತ್ತಾಯಿಸಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ಗೆ ಪತ್ರ ಬರೆಯಲಾಗಿದೆ. ಬೆಂಗಳೂರಲ್ಲಿ ಅನೈತಿಕ ಸಂಬಂಧ ಹಿನ್ನೆಲೆ ಪ್ರಿಯಕರನೇ ಪ್ರಿಯತಮೆಯನ್ನ ಮರ್ಡರ್ ಮಾಡಿದ್ದಾನೆ. ಕೆಂಗೇರಿ ನಿವಾಸಿ ಹರಿಣಿ ಎಂಬಾಕೆಯನ್ನ ಆಕೆಯ ಪ್ರಿಯಕರ ಯಶಸ್ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಜಾತ್ರೆಯಲ್ಲಿ ಮೃತ ಹರಿಣಿಯನ್ನ ಯಶಸ್ ಪರಿಚಯ ಮಾಡಿಕೊಂಡು ಸುತ್ತಾಡ್ತಿದ್ದ. ವಿಷಯ ಗೊತ್ತಾಗಿ ಮನೆಯಲ್ಲಿ ಗಂಡ ಪತ್ನಿ ಹರಿಣಿಯನ್ನ ಕೂಡ ಹಾಕಿದ್ದ. ಗಂಡನ ಕಣ್ತಪ್ಪಿಸಿ ಹರಿಣಿ ಮತ್ತೆ ಯಶಸ್ಸನ್ನ ಮೀಟ್ ಮಾಡಿದ್ದು. ಈ ವೇಳೆ ಯಾರಿಗೂ ಸಿಗಬಾರ್ದು ಅಂತ ಪೂರ್ಣಪ್ರಜ್ಞಾ ಲೇಔಟ್ ಅಲ್ಲಿರುವ ಲಾಡ್ಜ್ ಒಂದರಲ್ಲಿ ಕೊಲೆ ಮಾಡಿದ್ದಾನೆ. 2 ದಿನಗಳ ಹಿಂದೆ ಈ ಘಟನೆ ನಡೆದಿದೆ. ತಡವಾಗಿ ಬೆಳಕಿಗೆ ಬಂದಿದೆ. ಘಟನೆ ಸಂಬಂಧ ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮೈಸೂರು ಜಿಲ್ಲೆ ನಂಜನಗೂಡಿನ ಅಶೋಕಪುರಂ ಬಡಾವಣೆಯಲ್ಲಿ 3 ಮಕ್ಕಳು ನಾಪತ್ತೆಯಾಗಿದ್ದಾರೆ. ಆಧಾರ್ ಕಾರ್ಡ್ ಹಿಡಿದು ಕಂದಮ್ಮಗಳು ಕಾಣೆಯಾಗಿದ್ದು ಪೋಷಕರು ಕಂಗಾಲಾಗಿದ್ದಾರೆ. ರಾತ್ರಿ ಮಲಗಿ ಬೆಳಗ್ಗೆದ್ದು ನೋಡಿದ್ರೆ ಪುಟ್ಟ ಮಕ್ಕಳು ನಾಪತ್ತೆಯಾಗಿದ್ದಾರೆ. ನೀಲಕಂಠೇಶ್ವರ ಖಾಸಗಿ ಶಾಲೆಯಲ್ಲಿ ಬಾಲಕಿಯರು ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಆಧಾರ್ ಕಾರ್ಡ್ ಹಾಗೆಯೇ ಬಟ್ಟೆಗಳನ್ನು ತಗೊಂಡು ಹೋಗಿರೋದು. ಬಾಲಕಿಯರು ನಾಪತ್ತೆಯಾಗಿದ್ದಾರೆ. ನಂಜನಗೂಡು ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿದೆ. 3 ಜನ ಹೆಣ್ಮಕ್ಳು, ಅವರು 5ನೇ ಕ್ಲಾಸ್ ಓದ್ತಾರ ಅಂತೇಳಿ 4ನೇ ಕ್ಲಾಸ್ ಓದ್ತಾರ ಅಂತವ್ರು 3 ಜನ ಹೆಣ್ಮಕ್ಳು ಇಲ್ಲಿಂದ ಕಾಣೆಯಾಗಿದ್ದಾರೆ. ಸುಮಾರು 11:30-12 ಗಂಟೆ ಇರ್ಬೋದು. ಬೆಳಿಗ್ಗೆ 12:30 ಹೋಗಿದೆ. ಇಲ್ಲಿಂದ ಹೋಗಿ ಇವಾಗ ಸುಬ್ರಹ್ಮಣ್ಯದಲ್ಲಿದೆ ಅಂತ ಮೆಸೇಜ್ ಹೇಳ್ತಾ ಇದ್ದಾರೆ. ಇನ್ನೂ ಸಿಕ್ಕಿಲ್ಲ. ಮಂಡ್ಯದಲ್ಲಿ ಹೆದ್ದಾರಿ ಪಕ್ಕದ ಸರ್ವಿಸ್ ಚರಂಡಿ ಅವ್ಯವಸ್ಥೆಗೆ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಮೈಸೂರು ಬೆಂಗಳೂರು ಹೆದ್ದಾರಿಯ ಸರ್ವಿಸ್ ರಸ್ತೆ ತಡೆದು ಧಿಕ್ಕಾರ ಕೂಗಿ ಗಂಜಾಂ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ವಿಸ್ ರಸ್ತೆಯ ಚರಂಡಿ ಅವ್ಯವಸ್ಥೆಯಿಂದ ಸರ್ವಿಸ್ ರಸ್ತೆಗೆ ಚರಂಡಿ ನೀರು ಹರಿತಾ ಇತ್ತು. 1-2 ದಿನದಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ಪುರಸಭೆಯ ಮುಖ್ಯಾಧಿಕಾರಿಗಳು ಭರವಸೆ ಕೊಟ್ಟಿದ್ರು. ಬಳಿಕ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ನಿಲ್ಲಿಸಿದ್ದಾರೆ.
ಚರಂಡಿಯ ಅವ್ಯವಸ್ಥೆಗೆ ಗ್ರಾಮಸ್ಥರು ಸಿಡಿದೆದ್ದಿರುವಂತಹ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಪುರಸಭೆಯ ಮುಖ್ಯಾಧಿಕಾರಿ ನಾವು ಈ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟರು. ಆ ಭರವಸೆಯ ಮೇರೆಗೆ ಇದೀಗ ಈ ಪ್ರತಿಭಟನೆಯನ್ನ ಕೈಬಿಡಲಾಗಿದೆ. ಸರ್ವಿಸ್ ರಸ್ತೆಯ ಚರಂಡಿ ಅವ್ಯವಸ್ಥೆಯಿಂದಾಗಿ ಆ ಚರಂಡಿ ರಸ್ತೆಯ ನೀರೆಲ್ಲ ಕೂಡ ರೋಡ್ ಮೇಲೆ ಬರ್ತಾ ಇತ್ತು. ಇದರಿಂದಾಗಿ ನಮ್ಗೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿ ದೊಡ್ಡ ಮಟ್ಟದ ಹೋರಾಟವನ್ನು ಕೈಗೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರು ನಗರಸಭೆಗೆ ಹಲವು ಪಂಚಾಯಿತಿ ಸೇರಿಸಿ ಮೇಲ್ದರ್ಜೆಗೆ ಏರಿಕೆ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ತಮ್ಮೂರಿನ ಪಂಚಾಯಿತಿಯನ್ನ ನಗರಸಭೆಗೆ ಸೇರ್ಪಡೆ ವಿರೋಧ ಮಾಡಿ ಪಂಚಾಯಿತಿಯ ಸದಸ್ಯರು ಸೇರಿದಂತೆ ಗ್ರಾಮದ ಮುಖಂಡರು ಪ್ರತಿಭಟನೆ ಮಾಡಿದ್ರು. ಮದ್ದೂರಿನ ಸೋಮನಹಳ್ಳಿ ಮತ್ತು ಗೆಜ್ಜಲಗೆರೆ ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಮುಗಳಖೋಡ ಪಟ್ಟಣದಲ್ಲಿ ಹೈ ಡ್ರಾಮಾ ಆಗಿದೆ. ಹೊಲಿಗೆ ಯಂತ್ರಕ್ಕಾಗಿ ಮುಗಳಖೋಡ ಪುರಸಭೆ ಎದುರು ಮಹಿಳೆಯರು ಹೈ ಡ್ರಾಮಾ ಮಾಡಿದ್ದು ಅಧಿಕಾರಿಗಳ ವಿರುದ್ಧ ಮಹಿಳೆಯರು ರೊಚ್ಚಿಗೆದ್ರು. ಮುಖ್ಯಮಂತ್ರಿ ಅಮೃತ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಹೊಲಿಗೆ ಯಂತ್ರ ವಿತರಣೆ ವೇಳೆ ಅರ್ಜಿ ಪಡೆಯುವಾಗ ಪ್ರತಿ ಮಹಿಳೆಯರಿಂದ ಅಧಿಕಾರಿಗಳು 200 ರೂಪಾಯಿ ಪಡೆದಿದ್ರು. ಪಟ್ಟಿ ಮಾಡುವಾಗ ಹಣ ಪಡೆದು ಈಗ ಪಟ್ಟಿಯಲ್ಲಿ ಹೆಸರನ್ನೇ ಕೈಬಿಟ್ಟಿದ್ದಾರೆ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಇವತ್ತಿನಿಂದ 3 ದಿನ ಮತ್ತೆ ಮಳೆ ಅಬ್ಬರಿಸಲಿದೆ. ರಾಜ್ಯದಲ್ಲಿ ಮುಂಗಾರು ಚುರುಕಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದ್ದು ಎಲ್ಲ ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕಲಬುರಗಿ, ವಿಜಯಪುರ, ಯಾದಗಿರಿ, ಬಾಗಲಕೋಟೆ, ರಾಯಚೂರು, ಕೊಪ್ಪಳ, ಧಾರವಾಡ, ಗದಗ, ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ಉಡುಪಿ, ಹಾಸನ, ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಗಳಲ್ಲಿ 115 ಮಿಲಿಮೀಟರ್ ವರೆಗೂ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ನರೇಂದ್ರ ಮೋದಿ ಪ್ರಧಾನಿಯಾಗಿ 3ನೇ ಅವಧಿಗೆ ಅಧಿಕಾರ ಸ್ವೀಕರಿಸಿ ಇವತ್ತಿಗೆ 1 ವರ್ಷ. ಮೋದಿ ಸರ್ಕಾರಕ್ಕೆ 11 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸುದ್ದಿಗೋಷ್ಠಿ ನಡೆಸಿದರು. ಪ್ರಧಾನಿ ಮೋದಿಯವರ 11 ವರ್ಷಗಳ ಸಾಧನೆಯನ್ನ ಕೊಂಡಾಡಿದರು. ಕಳೆದ 11 ವರ್ಷಗಳ ಅವಧಿಯಲ್ಲಿ ದೇಶದಲ್ಲಿ ಅಮೂಲಾಗ್ರ ಬದಲಾವಣೆಗಳು ಆಗಿದೆ ಅಂತ ನಡ್ಡಾ ಹೇಳಿದರು. प्रधानमंत्री मोदी जी के नेतृत्व में हम 11 साल पूरे कर रहे हैं. सेवा, सुशासन और गरीब कल्याण, इस पे जो समर्पित 11 साल प्रधानमंत्री मोदी जी के नेतृत्व में कार्य हुआ है वह स्वर्ण अक्षरों में लिखे जाने वाला कार्य हुआ है. देश की राजनीति की संस्कृति, पॉलिटिकल कल्चर, देश के राजनीतिक संस्कृति, पॉलिटिकल कल्चर को उन्होंने परिवर्तित किया है. पिछले 11 वर्षों में जो आर्थिक अनुशासन लाया गया, उसके लिए जो बोल्ड डिसीजंस लिए गए और उस समय जनता को साथ लेकर के किए गए, ये सारी बखूबियां हमको समझने की आवश्यकता है. 26/11ನ ಮುಂಬೈ ಉಗ್ರ ದಾಳಿಯ ಆರೋಪಿ ತಹೂರ್ ರಾಣಾಗೆ ಕುಟುಂಬ ಸದಸ್ಯರ ಬಳಿ ಒಂದು ಬಾರಿ ದೂರವಾಣಿಯಲ್ಲಿ ಮಾತನಾಡೋದಕ್ಕೆ ದೆಹಲಿ ಕೋರ್ಟ್ ಅವಕಾಶ ಕೊಟ್ಟಿದೆ. ತಿಹಾರ್ ಜೈಲಿನ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ರಾಣಾ ದೂರವಾಣಿಯ ಕರೆ ಮಾಡಬಹುದು ಅಂತ ವಿಶೇಷ ನ್ಯಾಯಮೂರ್ತಿ ಚಂದೇರ್ ಜಿತ್ ಸಿಂಗ್ ಸೂಚಿಸಿದ್ದಾರೆ. ಜೊತೆಗೆ ರಾಣಾ ಆರೋಗ್ಯದ ಕುರಿತು 10 ದಿನಗಳಲ್ಲಿ ವರದಿ ಕೊಡುವಂತೆಯೂ ಸೂಚಿಸಿದ್ದಾರೆ. ಮದುವೆಯಾಗಿ ಹನಿಮೂನ್ಗೆ ಅಂತ ಮೇಘಾಲಯಕ್ಕೆ ತೆರಳಿದ ಇಂದೋರ್ ಮೂಲದ ರಾಜಾ ರಘುವಂಶಿ ಹಾಗೂ ಸೋನಂ ಮೇ 23ರಂದು ನಾಪತ್ತೆಯಾಗಿದ್ದರು. ಇದಾಗಿ ಕೆಲ ದಿನಗಳ ಬಳಿಕ ಪತಿ ರಾಜಾ ರಘುವಂಶಿ ಮೃತದೇಹ ಪೂರ್ವ ಖಾಸಿ ಬಳಿ ಪತ್ತೆಯಾಗಿತ್ತು. ಆದರೆ ಪತ್ನಿ ಸೋನಂ ನಾಪತ್ತೆಯಾಗಿದ್ದರು. ಇದೀಗ ಪೊಲೀಸರ ಹುಡುಕಾಟದಲ್ಲಿ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸೋನಂ ರಘುವಂಶಿಯನ್ನ ಉತ್ತರ ಪ್ರದೇಶದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಪತಿ ರಾಜಾ ಹತ್ಯೆಗೆ ಸೋನಮೇ ಸುಪಾರಿ ಕೊಟ್ಟಿದ್ಲು ಎನ್ನಲಾಗಿದೆ. ಸದ್ಯ ಸೋನಂ ಮಾಹಿತಿ ಮೇರೆಗೆ 3 ಹಂತಕರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಇನ್ನು ಪ್ರಕರಣವನ್ನ ಭೇದಿಸಿದ್ದಕ್ಕೆ ಪೊಲೀಸರಿಗೆ ಮೇಘಾಲಯ ಸಿಎಂ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ.